2. ಸಸ್ಯಗಳು ಸೂರ್ಯನ 1. ವಿಜ್ಞಾನವು ಯಾವ ಆಧಾರದ ಮೇಲೆ ತನ್ನ ಜ್ಞಾನವನ್ನು ಕಟ್ಟುತ್ತದೆ? ಎ. ಹಳೆಯ ಕಥೆಗಳು. ಬಿ. ವೀಕ್ಷಣೆ, ಪ್ರಯೋಗ ಮತ್ತು ಸಾಕ್ಷ್ಯಾಧಾರಗಳು. ಸಿ. ಕೇವಲ ಊಹೆಗಳು. ಡಿ. ವೈಯಕ್ತಿಕ ನಂಬಿಕೆಗಳು. ಉತ್ತರ ಬಿ. ವೀಕ್ಷಣೆ, ಪ್ರಯೋಗ ಮತ್ತು ಸಾಕ್ಷ್ಯಾಧಾರಗಳು. 2. ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಎ. ಬಾಷ್ಪೀಕರಣ. ಬಿ. ಜಲಚಕ್ರ. ಸಿ. ದ್ಯುತಿಸಂಶ್ಲೇಷಣೆ. ಡಿ. ಉಸಿರಾಟ. ಉತ್ತರ ಸಿ. ದ್ಯುತಿಸಂಶ್ಲೇಷಣೆ. 3. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಉಂಟಾಗುವ ವಿದ್ಯಮಾನ ಯಾವುದು? ಎ. ಸೂರ್ಯಗ್ರಹಣ. ಬಿ. ಋತುಗಳ ಬದಲಾವಣೆ. ಸಿ. ಹಗಲು ಮತ್ತು ರಾತ್ರಿ. ಡಿ. ನೆರಳು ಬೀಳುವುದು. ಉತ್ತರ ಸಿ. ಹಗಲು ಮತ್ತು ರಾತ್ರಿ. 4. ಸೂರ್ಯಗ್ರಹಣವು ಯಾವಾಗ ಸಂಭವಿಸುತ್ತದೆ? ಎ. ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ. ಬಿ. ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. ಸಿ. ಸೂರ್ಯನು ಭೂಮಿಯ ಹಿಂದೆ ಸರಿದಾಗ. ಡಿ. ಚಂದ್ರನು ಭೂಮಿಯ ಹಿಂದೆ ಸರಿದಾಗ. ಉತ್ತರ ಬಿ. ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. 5. ನೆರಳು ಉಂಟಾಗಲು ಬೆಳಕಿನ ಮಾರ್ಗದಲ್ಲಿ ಎಡ್ಡ ಬರಬೇಕಾದ ವಸ್ತುವಿನ ಗುಣಲಕ್ಷಣವೇನು? ಎ. ಪಾರದರ್ಶಕ ವಸ್ತು. ಬಿ. ಅಪಾರದರ್ಶಕ ವಸ್ತು. ಸಿ. ಕನ್ನಡಿ. ಡಿ. ಗಾಜು. ಉತ್ತರ ಬಿ. ಅಪಾರದರ್ಶಕ ವಸ್ತು. 6. ವೈಜ್ಞಾನಿಕ ಮನೋಭಾವದ ಪ್ರಮುಖ ಲಕ್ಷಣ ಯಾವುದು? ಎ. ಪ್ರಶ್ನೆಗಳನ್ನು ಕೇಳುವುದು ಮತ್ತು ಕಾರಣ ಹುಡುಕುವುದು. ಬಿ. ಎಲ್ಲಾ ವಿಷಯಗಳನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು. ಸಿ. ಮೂಢನಂಬಿಕೆಗಳನ್ನು ಪಾಲಿಸುವುದು. ಡಿ. ಬದಲಾವಣೆಯನ್ನು ವಿರೋಧಿಸುವುದು. ಉತ್ತರ ಎ. ಪ್ರಶ್ನೆಗಳನ್ನು ಕೇಳುವುದು ಮತ್ತು ಕಾರಣ ಹುಡುಕುವುದು. 7. ನೀರಿನ ಆವಿಯಾಗುವಿಕೆ, ಮೋಡಗಳ ರಚನೆ ಮತ್ತು ಮಳೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಎ. ದ್ಯುತಿಸಂಶ್ಲೇಷಣೆ. ಬಿ. ಜಲಚಕ್ರ. ಸಿ. ಪ್ರತಿಬಿಂಬ. ಡಿ. ಅಕ್ಷಭ್ರಮಣ. ಉತ್ತರ ಬಿ. ಜಲಚಕ್ರ. 8. ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಲು ಕಾರಣವೇನು? ಎ. ಬೆಳಕಿನ ವಕ್ರೀಭವನ. ಬಿ. ಬೆಳಕಿನ ಪ್ರತಿಬಿಂಬ ರಿಫ್ಲೆಕ್ಷನ್. ಸಿ. ನೆರಳು. ಡಿ. ಬೆಳಕಿನ ಹೀರುವಿಕೆ. ಉತ್ತರ ಬಿ. ಬೆಳಕಿನ ಪ್ರತಿಬಿಂಬ ರಿಫ್ಲೆಕ್ಷನ್. 9. ವಿಜ್ಞಾನದ ಜ್ಞಾನವು ನಿರಂತರವಾಗಿ ಬದಲಾಗುತ್ತಿರುವುದಕ್ಕೆ ಮುಖ್ಯ ಕಾರಣವೇನು? ಎ. ವಿಜ್ಞಾನಿಗಳಿಗೆ ಹೊಸ ವಿಷಯಗಳನ್ನು ಕಂಡುಹಿಡಿಯಲು ಆಸಕ್ತಿಯಿಲ್ಲದಿರುವುದು. ಬಿ. ಹೊಸ ಸಾಕ್ಷ್ಯಗಳು ಮತ್ತು ಸಂಶೋಧನೆಗಳು ದೊರೆಯುವುದು. ಸಿ. ಜನರು ವಿಜ್ಞಾನವನ್ನು ನಂಬದಿರುವುದು. ಡಿ. ಹಳೆಯ ಪುಸ್ತಕಗಳು ನಾಶವಾಗುವುದು. ಉತ್ತರ ಬಿ. ಹೊಸ ಸಾಕ್ಷ್ಯಗಳು ಮತ್ತು ಸಂಶೋಧನೆಗಳು ದೊರೆಯುವುದು. 10. ಮೂಢನಂಬಿಕೆ ಮತ್ತು ವಿಜ್ಞಾನದ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಎ. ಎರಡೂ ಒಂದೇ ರೀತಿಯಲ್ಲಿ ಸತ್ಯವನ್ನು ತಿಳಿಸುತ್ತವೆ. ಬಿ. ವಿಜ್ಞಾನ ಸಾಕ್ಷ್ಯಾಧಾರಗಳನ್ನು ನಂಬುತ್ತದೆ, ಮೂಢನಂಬಿಕೆ ಆಧಾರವಿಲ್ಲದ ನಂಬಿಕೆಗಳ ಮೇಲೆ ನಿಂತಿದೆ. ಸಿ. ಮೂಢನಂಬಿಕೆಗಳು ವೈಜ್ಞಾನಿಕವಾಗಿರುತ್ತವೆ. ಡಿ. ವಿಜ್ಞಾನವು ಕೇವಲ ನಂಬಿಕೆಯ ಮೇಲೆ ಕೆಲಸ ಮಾಡುತ್ತದೆ. ಉತ್ತರ ಬಿ. ವಿಜ್ಞಾನ ಸಾಕ್ಷ್ಯಾಧಾರಗಳನ್ನು ನಂಬುತ್ತದೆ, ಮೂಢನಂಬಿಕೆ ಆಧಾರವಿಲ್ಲದ